2026 ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ವಿಭಿನ್ನ ವರ್ಷ. ಈ ವರ್ಷ ಕೇವಲ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಮಾತ್ರವಲ್ಲ, ಹೊಸ ಕಥೆಗಳು, ವಿಭಿನ್ನ ಪಾತ್ರಗಳು, ಅದ್ದೂರಿ ಮೇಕಿಂಗ್ ಮತ್ತು ಪ್ರೇಕ್ಷಕರನ್ನು ಥಿಯೇಟರ್ಗೆ ಸೆಳೆಯುವಂತಹ ಹಲವು ಸಿನಿಮಾಗಳು ಬಿಡುಗಡೆಯಾಗಿವೆ. ಒಂದು ಕಡೆ ಕನ್ನಡದ ಮಣ್ಣಿನ ಸೊಗಡನ್ನು ಮತ್ತು ನಮ್ಮ ಸಂಸ್ಕೃತಿಯನ್ನು ದೊಡ್ಡ ಪರದೆಯ ಮೇಲೆ ತೋರಿಸುವ ಸಿನಿಮಾಗಳಿದ್ದರೆ, ಇನ್ನೊಂದು ಕಡೆ ಪ್ರೀತಿ, ಕುಟುಂಬ, ಕ್ರೈಮ್, ಆಕ್ಷನ್, ಥ್ರಿಲ್ಲರ್ ಮತ್ತು ಇಮೋಷನ್ಸ್ ಹೆಚ್ಚಿನ ಪ್ರಾಮುಖ್ಯತೆ ನೀಡಿರುವ ಸಿನಿಮಾಗಳು ಇವೆ. ಆದರೆ ಈ ಎಲ್ಲ ಸಿನಿಮಾಗಳ ನಿಜವಾಗಿಯೂ ನೋಡಬೇಕಾದ ಸಿನಿಮಾಗಳು ಯಾವುವು? ಆ ಸಿನಿಮಾಗಳನ್ನು ಮಿಸ್ ಮಾಡಿದರೆ ಬೇಸರವಾಗಬಹುದು. ಯಾವ ಸಿನಿಮಾಗಳು ಕತೆ, ಅಭಿನಯ, ಮೇಕಿಂಗ್ ಮತ್ತು ಥಿಯೇಟರ್ನಲ್ಲಿ ಅದ್ದೂರಿ ಅನುಭವದ ದೃಷ್ಟಿಯಿಂದ ವಿಶೇಷವಾಗಿವೆ? ಇವತ್ತು ನಾವು 2026ರ ಟಾಪ್ ಮೋಸ್ಟ್ ವಾಚ್ ಕನ್ನಡ ಮೂವೀಸ್ ಬಗ್ಗೆ ನೋಡೋಣ. ಇಂದು ಕೇವಲ ಹಿಟ್ ಅಥವಾ ಕಲೆಕ್ಷನ್ ಆಧಾರಿತ ಪಟ್ಟಿಯಲ್ಲ, ಒಟ್ಟಾರೆ ಸಿನಿಮಾ ಅನುಭವವನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡಿರುವ ಪಟ್ಟಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಡಾರ್ಲಿಂಗ್ಸ್, ನಮಸ್ಕಾರ ಎಲ್ಲರಿಗೂ ಅಂಡ್ ವೆಲ್ಕಮ್ ಟು ಮೈ ಓಪನಿಂಗ್ ಯೂಟ್ಯೂಬ್ ಚಾನಲ್. ಟಾಪ್ 10 ನಲ್ಲಿ ಇರೋದು ಅಮೃತಾಂಜನ್. ಕಾಮಿಡಿ, ರೊಮ್ಯಾನ್ಸ್ ಮತ್ತು ಫ್ಯಾಮಿಲಿ ಇಮೋಷನ್ ಮಿಶ್ರಣ. ತುಂಬಾ ಸೀರಿಯಸ್ ಸಿನಿಮಾಗಳ ಬದಲು ಫನ್ ಮತ್ತು ಎಂಟರ್ಟೈನ್ಮೆಂಟ್ ಬೇಕಾದರೆ ಈ ಸಿನಿಮಾವನ್ನು ವೀಕ್ಷಿಸಲು ನಿಮಗೆ ಹೇಳಬಹುದು. ಇನ್ನು ಟಾಪ್ 9 ಬಯಕೆಗಳು ಬೇರೂರಿದಾಗ. ಸಂಬಂಧಗಳು, ಆಸೆಗಳು ಮತ್ತು ಜೀವನದ ನಿರ್ಧಾರಗಳ ಸುತ್ತ ನಡೆಯುವ ಡ್ರಾಮಾ ಸ್ಟೋರಿ ಡ್ರಿವೆನ್ ಸಿನಿಮಾ. ಇಷ್ಟಪಡುವವರಿಗೆ ಈ ಸಿನಿಮಾ ಮಾತ್ರ ಖಂಡಿತ ಒಳ್ಳೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಅನ್ನ ನೀಡಬಹುದು. ಟಾಪ್ 8 ಸೀಟ್ ಎಡ್ಜ್. ನಿಮಗೆ ಹಾರರ್ ಅಥವಾ ಥ್ರಿಲ್ಲರ್ ಇಷ್ಟವಿದ್ದರೆ ಈ ಸಿನಿಮಾ ಪಟ್ಟಿಯಲ್ಲಿ ಇರಲೇಬೇಕು. ಸಸ್ಪೆನ್ಸ್ ಮತ್ತು ಮಿಸ್ಟೀರಿಯಸ್ ಎಲಿಮೆಂಟ್ಸ್ ಕಾರಣದಿಂದ ವಿಭಿನ್ನ ಅನುಭವ ಕೊಡುವಂತಹ ಒಂದು ಹಾರರ್ ಮೂವಿ. ನಿಮಗೆ ಹಾರರ್ ಮೂವೀಸ್ ಇಷ್ಟ ಆದರೆ ಈ 2026ರ ಈ ಮೂವಿ ನಿಮಗೆ ಸಜೆಷನ್ ಆಗಬಹುದು. ಇನ್ ಟಾಪ್ 7 ಲೋ ನವೀನ. ಹಗುರವಾದ ರೊಮ್ಯಾನ್ಸ್ ಕಾಮಿಡಿ ಬೇಕಾದರೆ ಈ ಸಿನಿಮಾ ಒಳ್ಳೆಯ ಆಯ್ಕೆ. ಹೆವಿ ಸಿನಿಮಾಗಳ ಮಧ್ಯೆ ಒಂದು ಲೈಟ್ ಹಾರ್ಟೆಡ್ ಎಕ್ಸ್ಪೀರಿಯನ್ಸ್ ಬೇಕಾದರೆ ಸೂಕ್ತ. ಬರೀ ಆಕ್ಷನ್ ಮೂವೀಸ್ ನೋಡಿ ಸಾಕಾಗಿದ್ದವರಿಗೆ ಈ ಲವ್ ಮೂವಿ ವರ್ಕ್ ಆಗಬಹುದು. ಇನ್ನು ಟಾಪ್ 6 ನಾನು ಕರುಣಾಕರ. ಕುಟುಂಬ ಮತ್ತು ಸಂಬಂಧಗಳ ಸುತ್ತ ಸಾಗುವ ಇಮೋಷನಲ್ ಡ್ರಾಮಾ. ಫ್ಯಾಮಿಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗುವ ಮೂಮೆಂಟ್ಸ್ ಇದರ ಪ್ರಮುಖ ಸ್ಟ್ರೆಂತ್. ಕುಟುಂಬ ಸದಸ್ಯರ ಬಗ್ಗೆ ತಿಳಿದುಕೊಳ್ಳುವ ಒಂದು ಆಸಕ್ತಿ, ಅದರ ಬಗ್ಗೆ ಅನುಭವ ಪಡಬೇಕೆಂದರೆ ಈ ಮೂವಿ ನಿಮಗೆ ಸೂಕ್ತವಾಗಬಹುದು. ಇನ್ನು ಟಾಪ್ 5ಗೆ ಬರೋದಾದ್ರೆ ಕೆಂಡದ ಸೆರಗು. ಸಾಮಾಜಿಕ ಸಮಸ್ಯೆಗಳನ್ನು ಕಮರ್ಷಿಯಲ್ ಸಿನಿಮಾ ಅಂಶಗಳೊಂದಿಗೆ ಹೇಳುವ ಪ್ರಯತ್ನ. ಕತೆ ಮತ್ತು ಅದರ ಸಾಮಾಜಿಕ ಸಂದೇಶಕ್ಕಾಗಿ ನೋಡಬಹುದಾದಂತಹ ಒಂದು ಸಿನಿಮಾ. ಇನ್ನು ಟಾಪ್ 4 ಕರಾವಳಿ. ಕರಾವಳಿಯ ಮಣ್ಣು, ಅಲ್ಲಿನ ಸಂಸ್ಕೃತಿ ಮತ್ತು ಗ್ರಾಮೀಣ ಹಿನ್ನೆಲೆಯ ಕಥೆಯ ಪ್ರಮುಖ ಭಾಗವಾಗಿದೆ. ಆಕ್ಷನ್, ಇಮೋಷನ್, ಕೋಸ್ಟಲ್ ಕಲ್ಚರ್ಸ್ ಇದರ ಮುಖ್ಯ ಆಕರ್ಷಣೆ. ನಿಮಗೆ ಒಂದು ಹಳ್ಳಿಯ ಸಂಪ್ರದಾಯ, ಅಲ್ಲಿನ ವಾತಾವರಣ, ಅಲ್ಲಿನ ಜನ, ಅಲ್ಲಿನ ಸಂಸ್ಕೃತಿ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ಕರಾವಳಿ ಮೂವಿ ನಿಮಗೆ ಹೆಚ್ಚಿನ ಥ್ರಿಲ್ ಅನ್ನು ನೀಡಬಹುದು. ಇನ್ನು ಟಾಪ್ 3 ಬಲರಾಮನ ದಿನಗಳು. ಬೆಂಗಳೂರು ನಗರದ ಹಳೆಯ ಕಾಲದ ಗ್ಯಾಂಗ್ಸ್ಟರ್ ವರ್ಲ್ಡ್ ಮತ್ತು ಅದರ ವಾತಾವರಣವನ್ನು ತೋರಿಸುವ ಪ್ರಯತ್ನ. ಪೀರಿಯಡ್ ಸೆಟ್ಟಿಂಗ್, ಕ್ರೈಮ್ ಡ್ರಾಮಾ, ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದರ ವಿಶೇಷತೆ. ಆ ಡೈಲಾಗ್ಗಳು ಆ ರೀತಿಯ ಕ್ರೈಮ್ ಡ್ರಾಮಾ ಇಷ್ಟಪಡೋರಿಗೆ ಕುತೂಹಲ ಮೂಡಿಸುತ್ತದೆ. ಹಳೆಯ ಕಾಲದ ಬೆಂಗಳೂರು, ಅಲ್ಲಿ ನಡೆಯುತ್ತಿರುವಂತಹ ಗ್ಯಾಂಗ್ಸ್ಟರ್ ರೌಡಿಗಳ ಒಂದು ದರ್ಬ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಬೇಕಾದ್ರೆ ಈ ಮೂವಿ ನಿಮಗೆ ಸೂಟ್ ಆಗಬಹುದು. ಇನ್ ಟಾಪ್ 2 ಲವ್ ಮಾಕ್ಟೇಲ್ 3. ಇದು ಕೇವಲ ಲವ್ ಸ್ಟೋರಿ ಅಲ್ಲ, ತಂದೆ ಮಗಳ ಸಂಬಂಧ, ಭಾವನೆ ಮತ್ತು ಕುಟುಂಬದ ಬಾಂಡಿಂಗ್ ಮೇಲೆ ಹೆಚ್ಚಿನ ಗಮನ ಕೊಡುತ್ತದೆ. ಇಮೋಷನಲ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಉತ್ತಮ ಆಯ್ಕೆ. ನಮಗೆ ಬರೀ ಆಕ್ಷನ್ ಮೂವೀಸ್ ನೋಡಿ ಸಾಕಾಗಿದೆ ಅನ್ನೋರಿಗೆ ಈ ಲವ್ ಮಾಕ್ಟೇಲ್ 3 ತುಂಬಾನೇ ಮನಸ್ಸಿಗೆ ಹತ್ತುವಂತಹ ಸಿನಿಮಾ. ಇನ್ ಟಾಪ್ 1ಗೆ ಬರೋದಾದ್ರೆ ದಿ ಲೆಜೆಂಡರಿ ಮೂವಿ ಆಫ್ ದಿ ಇಯರ್ ಕಾಂತಾರ ಎ ಲೆಜೆಂಡ್ ಚಾಪ್ಟರ್ 1. ಕರ್ನಾಟಕದ ಜನಪದ ಸಂಸ್ಕೃತಿ ಮತ್ತು ಪೌರಾಣಿಕ ಅಂಶಗಳನ್ನು ದೊಡ್ಡ ಸ್ಕೇಲ್ನಲ್ಲಿ ತೋರಿಸುವ ಸಿನಿಮಾ. ರಿಷಬ್ ಶೆಟ್ಟಿ ಅವರ ಅಭಿನಯದ ಅದ್ದೂರಿ ವಿಜುವಲ್ಸ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಪ್ರಮುಖ ಆಕರ್ಷಣೆ. ನೀವು ಥಿಯೇಟರ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತು ದೇವರ ಒಂದು ನಿಜವಾದ ಅವತಾರವನ್ನು ನೋಡಲೇಬೇಕಂದ್ರೆ ಈ ಮೂವಿನ ನೀವು ಮಿಸ್ ಮಾಡಿರದೆ ನೋಡಲೇಬೇಕು ಅಂತಾನೆ ಹೇಳಬಹುದು. ಇದು ಆಯ್ತು ಟಾಪ್ 10 ಮೂವೀಸ್ ಗಳ ಬಗ್ಗೆ. ಆದರೆ ಈ ವರ್ಷದ ಮೋಸ್ಟ್ ಅವಾಯ್ಡೆಡ್ ಅಂಡ್ ಎವ್ರಿ ಒನ್ ವೇಟಿಂಗ್ ಇಸ್ ಒನ್ ಮೂವಿ, ದಟ್ ಈಸ್ ಟಾಕ್ಸಿಕ್ ಮೂವಿ. ಈ ಟಾಪ್ 10 ಮೂವೀಸ್ ನ ನೀವು ಮಿಸ್ ಮಾಡಿರಬಹುದು, ಆದ್ರೆ ಈ ಟಾಕ್ಸಿಕ್ ಮೂವಿನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗ್ಲೇಬೇಡಿ. ಏಕೆ ಅಂತ ಆಲ್ರೆಡಿ ಟಾಕ್ಸಿಕ್ ಅಭಿಮಾನಿಗಳಿಗೆ ಅಥವಾ ಯಶ್ ಅಭಿಮಾನಿಗಳಿಗೆ ಪಕ್ಕ ಗೊತ್ತಿರುತ್ತೆ. ಸೊ ಡೋಂಟ್ ಮಿಸ್ ದ ಮೂವಿ. ಕೊನೆಯದಾಗಿ ಹೇಳೋದಂದ್ರೆ 2026ರಲ್ಲಿ ಕನ್ನಡದ ಒಂದೇ ಜನರಲ್ ಅಲ್ಲ, ಬೇರೆ ಬೇರೆ ರೀತಿಯ ಸಿನಿಮಾಗಳು ಬಂದಿವೆ. ಕಾಂತಾರ ಚಾಪ್ಟರ್ 1 ನಿಂದ ದೊಡ್ಡ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಲವ್ ಮ್ಯಾಕ್ಟೇಲ್ 3 ನಲ್ಲಿ ಇಮೋಷನ್ಸ್, ಬಲರಾಮನ ದಿನಗಳಲ್ಲಿ ಕ್ರೈಮ್ ಡ್ರಾಮಾ, ಕರಾವಳಿಯಲ್ಲಿ ಕೋಸ್ಟಲ್ ಫ್ಲೇವರ್, ಹೀಗೆ ಪ್ರತಿಯೊಂದು ಸಿನಿಮಾವು ತನ್ನದೇ ಆದ ಕಾರಣಕ್ಕೆ ವಿಭಿನ್ನ. ಹಾಗಾಗಿ ಈ ಟಾಪ್ 10 ಸಿನಿಮಾಗಳನ್ನು ನಿಮಗೆ ಇಷ್ಟವಾದ ಜನರೇ ಆಯ್ಕೆ ಮಾಡಿಕೊಂಡು ಖಂಡಿತ ನೋಡಿ ಅಂತ ಹೇಳ್ತಾ, ಇದಾಗಿತ್ತು 2026ರ ಟಾಪ್ 10 ಮೂವೀಸ್ ಬಗ್ಗೆ ಮಾಹಿತಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಡಾರ್ಲಿಂಗ್ಸ್.